ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸನ್ಶೈನ್ ಶಾರ್ಟ್ ಕಂಟೆಂಟ್. ಇವತ್ತು ಫಸ್ಟ್ ವಿಡಿಯೋ ವೆರಿ ಎಕ್ಸೈಟೆಡ್ ಬಿಕಾಸ್ RCB ಮ್ಯಾಚ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕ್ರೇಜ್ ಅಂದರೆ ಇದು RCB, ಜೈ RCB. ಬಾಲಿಂಗ್ ಹೇಳಬೇಕು, ಬಾಲಿಂಗ್ ಲಾಸ್ಟ್ 2 ಇಯರ್ಸಿಂದ ನೆಕ್ಸ್ಟ್ ಲೆವೆಲಲ್ಲಿದೆ. ಎಷ್ಟು ಇಯರ್ಸ್ ಆಗಿತ್ತು ಈ ಥರ ಬಾಲಿಂಗ್ ನೋಡಿ. 78ಗೆ ಆಲ್ ಔಟ್ ಮಾಡ್ಬಿಟ್ಟು 76. ಜಾಸ್ 4 ವಿಕೆಟು. ಬಾಲಿಂಗು ಪೀಕ್ಸು. ಬ್ಯಾಟಿಂಗ್ ವಿಷಯಕ್ಕೆ ಬರ್ತೀನಿ, ಫಸ್ಟ್ ಬಾಲಿಂಗ್ ನೋಡೋಣ. ಡೆಲ್ಲಿ ಅಂತೂ ಪೀಸ್ ಆಗೋಗಿದೆ ನಮ್ಮ RCB ಬಾಲಿಂಗ್ಗೆ. ಇದು ರೀ ಇಷ್ಟು ದಿವಸ ಟ್ಯಾಲೆಂಟ್ ಎಲ್ಲ ಐತ್ರಿ. ಟ್ಯಾಲೆಂಟ್ ಅಂತ ಹೊಡ್ಕೊತಾ ಇದ್ವಿ, ಈಗ ಬಂದಿದೆ. ಈಗ ಬಿಡ್ತೀವ, ವರ್ಷಕ್ಕೊಂದೊಂದು ಕಪ್ ಹೊಡಿತಾ ಹೋಗೋದೆ. ನಮ್ಮನ್ನು ಹಿಡಿಯೋರು ಯಾರು ಇರಲ್ಲ. ಅದು RCB ಅಂದರೆ. ಕೊಡಿರಿ ಎಲ್ಲರಿಗೂ ಒಂದೊಂದು ಬರ್ನಲ್ಲಿ ಕೊಡಿ. ಅದು RCB ಅಂದರೆ ಡೆಲ್ಲಿ ಬ್ಯಾಟಿಂಗು ಅಂದ್ಕೊಂಡೇ ಇರಲಿಲ್ಲ. ಪವರ್ ಪ್ಲೇ ಅಷ್ಟೊತ್ತಿಗೆ 6 ವಿಕೆಟ್. ಹಂಗೆ ಹೋಗ್ತಾ ಇರ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. RCB ಬಂತಂದರೆ ಮುಗೀತಲ್ಲಿ, ಇನ್ನೇನು ಇರಬಾರ್ದು ಎಲ್ಲ. ನೆಕ್ಸ್ಟ್ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ, ಬೆತ್ತಲ್ಲಿ ಬಂದ. ಏನೋ ಅವನಿಗೆ 2 ಚಾನ್ಸ್ ಸಿಕ್ತು, ಆಡಬೇಕಾಗಿತ್ತು. 2 ಸಿಕ್ಸ್ ಹೊಡ್ತಾ ಹೋದ. ನೆಕ್ಸ್ಟ್ ಬಂದ ಅಣ್ಣ, ಕರ್ನಾಟಕ ಹುಡುಗ, ಕನ್ನಡದ ಹುಡುಗ, ದೇವದತ್ ಪಡಿಕ್ಕಲ್, DDP ಬಂದ, ಬಿಟ್ಟ ಶಾಟು 6, 4. ಇದು ಟ್ಯಾಲೆಂಟ್ ಅಂದರೆ ನೋಡಿರಿ. 6 ಓವರ್ ಮುಗೀತು, ಕೇಳ್ಕತ್ತಂದು ದುಕಾನ್ ಬಂತು. ಹಿಂಗಿರ್ಬೇಕು ಮ್ಯಾಚು. ಹಿಂಗಿದ್ರೆ ಯಾವ ಟೀಮಾಗಿ ನೋಡಿ ಹಂಗೆ ಬೈಬಿಡ್ಬೇಕು RCB ಅಂದರೆ. ಪೀಕ್ಸಲ್ಲಿರ್ಬೇಕು RCB. ಐ ಲವ್ ಯು ಅನ್ನೋದು ಚಿಕ್ಕ ಮಾತು. ಎಷ್ಟು ಪ್ರೀತಿ ಇದೆ ಅಂದರೆ ಅಷ್ಟು ಪ್ರೀತಿ. ಡೈಯಾರ್ಡ್ ಫ್ಯಾನ್ ಥರ. ಅದಕ್ಕೆ ನಾನು ಫಸ್ಟ್ ವ್ಲಾಗು RCB ಮೇಲೆ ಮಾಡ್ತಾಯಿದ್ದೀನಿ. ಅದಕ್ಕಂತಲೇ ಈ ಥರ ಕಂಟೆಂಟ್ಗೋಸ್ಕರ ಕಾಯ್ತಾ ಇದ್ದೆ. ಈ ಥರ RCB ಮ್ಯಾಚ್ಗೆ ನಾನು ಪ್ರತಿಯೊಂದು ಮ್ಯಾಚ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತಿನ ಮ್ಯಾಚ್ ನೋಡಿ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು. ನನಗೆ ಅನಿಸಿರೋದನ್ನ ನೆಕ್ಸ್ಟ್ ಲೆವೆಲ್. ಸ್ಟೇಡಿಯಮ್ನಾಗ ಇರಬೇಕು, ಬಟ್ ಬೆಂಗಳೂರಿನಾಗಿಲ್ಲ, ಡೆಲ್ಲಿಯಲ್ಲಿದೆ. ಇರಲಿ ಪರವಾಗಿಲ್ಲ, ಎಲ್ಲಿದ್ದರೂ ಇಲ್ಲಿರೋ. ಪ್ರತಿ ಸಾರಿ ಟಿಕೆಟಿಗೆ ಟ್ರೈ ಮಾಡ್ತೀನಿ. ಒಳ್ಳೆ ಫಾಸ್ಟೆಸ್ಟ್ ಫಿಂಗರ್ ಅಂತ ಒಂದು ಇದಿದಲ್ವ, ಅದು ಯಾವುದೋ ಒಂದು ಶೋ ಬರ್ತಾಯಿತ್ತು, ಫಾಸ್ಟೆಸ್ಟ್ ಫಿಂಗರ್ ಪ್ರೆಸ್ ಅಂತೇಳಿ. ಹಿಂಗೆ ಹೊತ್ತಷ್ಟೊಳಗೆ ಸೋಲ್ಡ್ ಔಟ್. ಹಿಂಗಾದರೆ ಅಪ್ಪ, ಅದು ಸ್ಕ್ಯಾಮು ಇಲ್ಲೋ, ಅಷ್ಟು ಜನ ರಿಕ್ವೈರ್ಮೆಂಟ್ ಇದನ್ನು ಏನೋ ನನಗಂದ್ರೂ ಒಂದು ಗೊತ್ತಿಲ್ಲ. ಬಟ್ ಅದೊಂದು ಅದೃಷ್ಟ ಥರ ಬಿಹೇವ್ ಮಾಡಬೇಕು ಅನ್ನಿಸ್ತಾ ಇದೆ ನನಗೆ. ಟಿಕೆಟ್ ಸಿಕ್ಕಿದ್ರು ಕೂಡ ಹೋಗಬೇಕು. ನೋಡಿ ಈ ವರ್ಷ ಹೆಂಗೆ ಹೋಗಿಲ್ಲ. ಈ ವರ್ಷ ಎಲ್ಲ ಹೋಮ್ ಮ್ಯಾಚಸ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಟ್ರೈ ಮಾಡಿದೆ ಪ್ರತಿಯೊಂದು ಮ್ಯಾಚ್ಗೂ, ಸಿಗಲಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ಸಿಗುತ್ತಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತೀನಿ. ನಿಮ್ಮ ಹತ್ರ ನೆಕ್ಸ್ಟ್ ಇಯರ್ ಏನಾದರೂ ಇರುತ್ತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಪಕ್ಕ ತೊಗೊತೀನಿ. ಬೇಕಂದರೆ ಜೊತೆಯೆಲ್ಲ ಬರ್ತೀನಿ. ಇಬ್ಬರು ಹೋಗಿ ಇಬ್ಬರು ಎಂಜಾಯ್ ಮಾಡಿ, ಬ್ಲಾಗ್ ಮಾಡಿ. ನೀವು ಯೂಟ್ಯೂಬಲ್ಲಿ ಬರುವಂದರೆ ಸಖತ್ತಾಗಿರುತ್ತೆ. ನೀವೊಂದು ಚಿಲ್ ಮಾಡ್ಬೋದು ಒಂದು ನೈಟ್ RCB ಜೊತೆ. ಟಿಕೆಟ್ ವಿಷಯದಲ್ಲಿ ಬಂದು ನಮ್ಮ ಮೇನ್ ಗೋಟ್ನೇ ಬಿಟ್ಬಿಟ್ರೆ ಹೆಂಗೆ, ಅವ್ರ ಬಗ್ಗೆ ಮಾತಾಡಿದಂದರೆ ವಿಡಿಯೋ ಕಂಪ್ಲೀಟೇ ಆಗಲ್ಲ. ಅವರೇ ಕಿಂಗ್ ಕೊಹ್ಲಿ. ಬಂದರು, ಬಿಟ್ಟರು ಶಾಟು, ಹೊಡೆದಿರೋ ಶಾಟಿಗೆ ಮ್ಯಾಚೇ ಕ್ಲೋಸ್. ಅದು ಅವ್ರಂದರೆ ಚೇಸ್ ಮಾಸ್ಟರ್ ಅಂತ ಸುಮ್ಮನೆ ಅಂತಾರ. 9000 ರನ್ಸ್ ಕಂಪ್ಲೀಟ್ ಆಗಿದೆ ಇವತ್ತಿನ ಮ್ಯಾಚ್ ಜೊತೆಗೆ. ಅವ್ರದ್ದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಏನು ಗೊತ್ತಾ, ಗೆಸ್ ಮಾಡಿ. 9000 ರನ್ಸ್ ಫಾರ್ ಒಂದೇ ಫ್ರಾಂಚೈಸಿಗೆ ಆಡಿದ್ದಾರೆ. ಫಸ್ಟ್ ಆಫ್ ಆಲ್ IPL ಅಷ್ಟು ರನ್ಸ್ ಹೊಡೆದಿರೋದೇ ಒಬ್ಬರು, ಅದರಲ್ಲೂ ಒಂದೇ ಫ್ರಾಂಚೈಸಿಗೆ ಆಡಿದ್ದಾರೆ. ಅದು ಮತ್ತು ಈ ರೆಕಾರ್ಡ್ ಯಾವಾಗ ಮುರಿಬೇಕು, ಚಾನ್ಸೇ ಇಲ್ಲ. ಎಷ್ಟು ರೆಕಾರ್ಡ್ಸ್ ಕ್ರಿಯೇಟ್ ಆಗಿದೆ. ಬೆಂಗಳೂರು ಪವರ್ ಪ್ಲೇದು ಒಂದು ರೆಕಾರ್ಡ್, 6 ಓವರ್ಸ್ಗೆ ಬರೀ 16 ರನ್ಸ್ ಕೊಟ್ಟಿರೋದು. ಹೆಂಗಿದೆ 6 ವಿಕೆಟ್ಸ್. ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ RCB. ಈ ಸಲ ಕೂಡ ಕಪ್ ನಮ್ಮದೇ, ನೋ ವರೀಸ್. ಈ ಸರಿ ಕಪ್ಪು ನಮ್ಮದೇ ಆಗುತ್ತೆ. ಜೈ RCB. ಹೆಂಗಿತ್ತು, ಸಖತ್ತಿತ್ತಲ್ಲ ಮ್ಯಾಚ್ ಇವತ್ತು. ನೋಡಿ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸಂತೇಳಿ. ಈ ಫಸ್ಟ್ ಆಫ್ ಆಲ್ ಟೀಮ್ ಫಾರ್ಮ್ ಮಾಡಿದವ್ರು ಇದ್ದಾರೆ, ಬರಬೇಕಿತ್ತು. ಯಾವಾಗೋ ಬಂದಿದ್ದಾರೆ, ಇರಲಿ ಪರವಾಗಿಲ್ಲ.
ಎವ್ರಿಥಿಂಗ್ ಹ್ಯಾಸ್ ಎ ಗುಡ್ ಟೈಮ್ ಅಂತಾರೆ. ಬಂದಿದೆ ಈಗ ದಿನೇಶ್ ಕಾರ್ತಿಕಣ್ಣ ಬಂದಿದ್ದಾರೆ, ಟೀಮ್ ಫಾರ್ಮ್ ಮಾಡಿದ್ದಾರೆ, ಸಕ್ಕದಾಗಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕಮೆಂಟ್ ಮಾಡಿ ಫಸ್ಟಲ್ಲಿ ಇರ್ತಾರಾ ಈ ಸರಿ ಸೆಕೆಂಡ್ ಪೊಸಿಷನಲ್ಲಿ ಇರ್ತಾರಾ ಅಂತೇಳಿ. ಈ ಸೀಸನ್ ನೆಕ್ಸ್ಟ್ ಲೆವೆಲ್ ರುಬ್ಲಾಡ್ಬಿಡೋದು. ಈ ಥರ ಬೌಲಿಂಗ್ ಅಟ್ಯಾಕ್ನ ಲೀಡ್ ಮಾಡಿರೋದು ಯಾರು? ರಜತ್ ಪಟಿದಾರ್. ಕ್ಯಾಪ್ಟನ್ನು ಹಂಗೆ ಇದ್ದಾನೆ ರೀ, ಸಾಕಾಗಿದ್ದಾನೆ. ಅವನದು ಅದೃಷ್ಟ ಹೆಂಗಿದೆ ನೋಡಿ, ಬಂದ ಇಂಜುರಿ ಅಂತ ಹೋದ, ಮತ್ತೊಂದು ಸೀಸನ್ ಪಿಕ್ಕೇ ಆಗಲಿಲ್ಲ. ನೆಕ್ಸ್ಟ್ ಮತ್ತೆ ರಿಪ್ಲೇಸ್ಮೆಂಟಾಗಿ ಬಂದು ಆ ಸೀಸನ್ ಆಡಿ ನೆಕ್ಸ್ಟ್ ಇಯರ್ ಬಂದು ಕ್ಯಾಪ್ಟನ್ನಾಗಿ ಡಿಕ್ಲೇರ್ ತಗೊಂಡು ಕಪ್ಪೆ ಹೊಡೆಸ್ಬಿಟ್ಟ. ಫಸ್ಟ್ ಸೀಸನ್ ಕ್ಯಾಪ್ಟನ್ಶಿಪ್ಪು ಸೂಪರಾಗಿದೆ. ಏನು ಹೇಳ್ತೀರಾ? ಕೋಚ್ ಸಖತ್ತಾಗಿದ್ದಾರೆ. ಇನ್ನು ಈ ಟೀಮ್ ಇಟ್ಕೊಂಡು ಕಪ್ಪು ಗೆದ್ದಿಲ್ಲ ಅಂದರೆ ಇನ್ನೇನಾದರೂ ಐತಾ? ಚಾನ್ಸೇ ಇಲ್ಲ, ಗೆದ್ದೇ ಗೆಲ್ಲಿತಾರೆ. ಅದು RCB ಇದ್ದರೆ. ಜೈ RCB. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಬೇರೆ ಟಾಪಿಕ್ ಜೊತೆ ಇನ್ಫಾರ್ಮೇಷನ್ ಇರೋ ಟಾಪಿಕ್ ಬಗ್ಗೆ ತೊಗೊಂಬರ್ತೀನಿ. ಇವತ್ತು ಯಾಕೋ RCB ಫುಲ್ ನನಗೆ ಒಂಥರ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸನ್ಶೈನ್ ಕಂಟೆಂಟ್.